ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಇವತ್ತು ಡೇ 3 ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಸ್ನಾನ ಮಾಡಿಲ್ಲ, ಯಾಕಂದರೆ ನಮ್ಮೂರಿಗೆ ದೇವ್ರು ಬರ್ತಿದೆ. ನಮ್ಮ ಶಾಂತಾಯ ಮತ್ತು ಉರುಮುಂಡಯ್ಯ ಮೆರವಣಿಗೆ ಬರುತ್ತೆ. ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಅಂದರೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಸಂಜೆನೇ ದೀಪಾರ್ಚನೆ ಅಂತ ಅಂದ್ಕೊಂಡು ಏನು ಮಾಡ್ತಾನೆ. ಇವತ್ತಿನ ವ್ಲಾಗ್ ಏನು ಮಾಡೋಣ ಅಂತಂದರೆ, ತುಂಬ ಕೂದಲು ಉದುರೋಗ್ತಿದೆ. ನಾನು ಡೈಲಿ ಸ್ನಾನ ಮಾಡೋಕ್ಕೆ ಸರಿಯಾಗಿ ಎಣ್ಣೆ ಹಚ್ತಿರೋ ಕಾರಣ ತುಂಬ ಕೂದಲು ಉದುರುತ್ತಿತ್ತು, ಏರ್ ಫಾಲ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಮನೇಲಿ ಹಾಲ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹಾಲ್ ರೆಡಿ ಮಾಡೋಕ್ಕೆ ಏನೇನು ತೊಗೊತಾ ಇದ್ದೀನಿ ಅಂತ ಅಷ್ಟು ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ, ಎಲ್ಲ ಬೆಂಗಳೂರಲ್ಲಿ ಹೋಗಿ ಸಪೋರ್ಟ್ ಮಾಡಿ, ನಮ್ಮಂತರಿಗೂ ಸಪೋರ್ಟ್ ಮಾಡಿ. ನಮ್ಮ ವೀಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಆದರೆ ಸಪೋರ್ಟ್ ಮಾಡಿ. ಬನ್ನಿ, ಈಗ ಕೆಂಪು ದಾಸವಾಳ ಹೂವು ತೊಗೊಂಡಿದ್ದೀನಿ ನಾನು. ಇದು ಕೆಂಪು ದಾಸವಾಳ ಹೂವು, ನಿಂಬೆಹಣ್ಣು ರಸ ಹಿಂಡಿರೋದು ನೋಡಿ, ಸಿಪ್ಪೆ ಸ್ವಲ್ಪ ಒಣದಂಗಾಗಿದೆ. ನಿಂಬೆಹಣ್ಣು, ಬೆಟ್ಟ ನೆಲ್ಲಿಕಾಯಿ ಅದನ್ನ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಲೂವೆ ಸಿಪ್ಪೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಗುಲಾಬಿ ಹೂವು, ಅದನ್ನ ಬಿಡಿಸಿಕೊಂಡಿದ್ದೀನಿ. ಇದು ಕರಿಬೇವು, ಇದು ಬಾದಾಮಿನ ಪುಡಿ ಮಾಡ್ಕೊಂಡಿದ್ದೀನಿ. ಇದು ದಾಸವಾಳ ಎಲೆ, ಈ ಹೂವು ಇದೆಯಲ್ಲ, ಈ ಹೂವು ಎಲೆ ಇದು ಬಂದು ಅಮೃತ ಬಳ್ಳಿ ಇದು ಎಲೆ, ಬರೀ ಎಲೆ. ಇದು 2 ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಜೀರಿಗೆ, 4 ಸ್ಪೂನಷ್ಟು ಮೆಂತ್ಯ. ಇದು ತುಳಸಿ ಎಲೆಗಳು ಬಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಅಂದರೆ ಒಂದಿಷ್ಟು ಇಡಿಯಷ್ಟು. 1.5 ಈರುಳ್ಳಿ ಮತ್ತು ಸಿಪ್ಪೆ 2 ಸಮೇತ. 1 ಲೀಟ್ರ್ ಕೊಬ್ಬರಿ ಎಣ್ಣೆ, 1/4 ಲೀಟ್ರಷ್ಟು ಒಳ್ಳೆಣ್ಣೆ. ಇದು ಮನೆ ಕಾಯಿಸ್ಕೊಂಡಿರೋ ಎಣ್ಣೆ. ಇದಿಷ್ಟು ರೆಡಿ ಮಾಡಿಕೊಂಡು ಕಾಯಿಸೋಕ್ಕೆ ಅಂತ ತಪ್ಪಲಿ ಸ್ಟವ್ ಮಾಡ್ತಾಯಿದ್ದೀನಿ ನಾನು. ಕರೆಂಟ್ ಸ್ಟವ್ ಆನ್ ಆಗುತ್ತೆ. ಇದು ಆ್ಯಕ್ಚುಲಿ ನೆನ್ನೆ ತೊಗೊಂಡಿದ್ದು, 100 ರೂಪಾಯಿ ಅಂತ ಹೇಳಿದ್ರು, ಪರವಾಗಿಲ್ಲ 100 ರೂಪಾಯಿಗೆ. ಏನಂದರೆ ಕರೆಂಟ್ ಸ್ಟವ್ ಮೇಲೆ ಯೂಸ್ಫುಲ್ ಬೇಕಾಗಿತ್ತು ನನಗೆ. ಕರೆಂಟ್ ಸ್ಟವ್ ಮೇಲೆ ಯೂಸ್ ಮಾಡೋಂಥ ಪಾತ್ರೆ ಇದು, ತುಂಬ ಚೆನ್ನಾಗಿದೆ. ಈಗ ಎಣ್ಣೆ ಹಾಕೊತೀನಿ. ಇದು ಫುಲ್ ಗಾಣದೆಣ್ಣೆ ಮಾಡಮ್ಮ. ಇದು ಕೊಬ್ಬರಿ ಎಣ್ಣೆ ಬಂದು ಗಾಣದೆಣ್ಣೆ. ಇಲ್ಲಿ ನಮ್ಮೂರಲ್ಲಿ ಗಾಣ ಮಾಡ್ತಾರೆ, ಮಿಷಿನ್ ಇಟ್ಕೊಳ್ತಾರೆ. ಕೊಬ್ಬರಿ ಕೊಟ್ಟರು ಕೊಡ್ತಾರೆ, ಇಲ್ಲ ದುಡ್ಡು ಕೊಟ್ಟರು ಎಣ್ಣೆ ಕೊಡ್ತಾರೆ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಎಲ್ಲ, ಹಳ್ಳೆಣ್ಣೆ ಎಲ್ಲನೂ ನಾವು 1 ಲೀಟ್ರ್ ತರಿಸ್ಕೊಂಡಿದ್ದೆ. ನಮಗೆಲ್ಲರಿಗೂ ಬೇಕಲ್ವ, ನಾನು ನನ್ನ ಮಕ್ಕಳಿಬ್ರು, ದೊಡ್ಡ ಮಗಳು ಹೋಗಿದ್ದಾಳೆ, 3 ಜನಕ್ಕೆ ಬೇಕು ಅಂತ. ಅದ್ರ ಜೊತೆ ಈಗ ಹಳ್ಳೆಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮನೆ ಕಾಯಿಸಿರೋ ಹಳ್ಳೆಣ್ಣೆ ಇದು. ಅದಕ್ಕೆ ಈರುಳ್ಳಿ ಎಲ್ಲ ಹೀಗೆ ಹಾಕೊಂಡ್ಬಿಡ್ತೀನಿ ನಾನು. ತುಳಸಿ, ಜೀರಿಗೆ, ಮೆಂತ್ಯ, ಸಾಸಿವೆ, ಅಮೃತ ಬಳ್ಳಿ ಸೊಪ್ಪು. ನಮಗೆ ಹಳ್ಳಿ ಕಡೆ ಸಿಗುತ್ತೆ ಅಮೃತ ಬಳ್ಳಿ, ಬಟ್ ಸಿಟಿ ಕಡೆ ಹೆಂಗೋ ಗೊತ್ತಿಲ್ಲ. ನಿಂಬೆಹಣ್ಣು ಸಿಪ್ಪೆ, ಅದನ್ನ ಈ ಥರ ಅರ್ಧ ಹಾಕಬೇಕು. ನಿಂಬೆಹಣ್ಣು ಸಿಪ್ಪೆ ಯಾಕೆ ಹಾಕೋದಂದರೆ ಈ ಒಟ್ಟು ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಈ ನಿಂಬೆಹಣ್ಣು ಸಿಪ್ಪೆ ಹಾಕ್ತಾರೆ. ಈ ಜೀರಿಗೆನೂ ಅಷ್ಟೇ, ಒಟ್ಟುಗಳಿಗೆ ತುಂಬ ತಲೆಗೆ ಒಟ್ಟಿರುತ್ತಲ್ಲ, ಅವ್ರುಗಳು ಈ ಥರ ನಿಂಬೆಹಣ್ಣು ಸಿಪ್ಪೆ ಮತ್ತು ಜೀರಿಗೆನ ಪುಡಿ ಮಾಡಿಬಿಟ್ಟು ತಲೆಯಲ್ಲಿ ಹಚ್ತಾರೆ. ಮತ್ತು ಅಷ್ಟು ಪೇಷನ್ಸ್ ಇಲ್ಲದೆ ಇರೋರು ಈ ಥರ ಮಾಡ್ತಾರೆ. ನಾನು ದೊಡ್ಡ ಮಗಳು ಒಟ್ಟು ಜಾಸ್ತಿ ಇದೆ. ದಾಸವಾಳ ಹೂವು 1 ಹಿಡಿಯಷ್ಟು ದಾಸವಾಳ ಎಲೆ, ಈಗ ಕರಿಬೇವು, ಗುಲಾಬಿ ಎಲ್ಲ ಮಿಕ್ಸ್ ಹಾಕಿದ್ದೀನಿ. ಇಷ್ಟನ್ನು ಕೈಯು, ಗುಲಾಬಿ, ಕರಿಬೇವು ಮತ್ತು ಆಲೂಗೆಡ್ಡೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗ ಬಾದಾಮಿ ಹಾಕ್ತಾಯಿದ್ದೀನಿ. ಬಾದಾಮಿ ಎಣ್ಣೆ ಅದು ಹಾಕ್ತಾರೆ, ಇಲ್ಲ ಇದನ್ನು ಹಾಕ್ತಾರೆ. ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಇದೆ ಮತ್ತು ಮಿಕ್ಕಿತ್ತು. ಹೌದು, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹೆಂಗೆ ಇದಾಗ್ತಾಯಿದೆ ಸ್ಮೆಲ್ಲು. ಈಗೀಗ ಸ್ವಲ್ಪ ಸಾಸಿ ಎಲ್ಲ ಹಾಕಿದ್ನಲ್ಲ, ಈಗ ಒಂಥರ ಸ್ಮೆಲ್ ಬರೋ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿಯತ್ತದ. ಈ ಪಾತ್ರೆ ಬಂದು ನಾನೆನ್ನೆ ರೋಡಲ್ಲಿ 100 ರೂಪಾಯಿ ಅಂತ ಮಾಡ್ಕೊಂಡ್ಬಂದಿದ್ದು. ನಾನು 100 ರೂಪಾಯಿ ಕಮ್ಮಿ ಕೊಡು ಅಂತ ಕೇಳಿದೆ, ಬಟ್ ಅವ್ನು ಕರೆಂಟ್ ಸ್ಟವ್ ಮೇಲೆ ಯೂಸ್ ಆಗುತ್ತೆ ಯಾಕಂದ್ರೆ ನಾನು ಇಲ್ಲ ಅಂತ ವಾದ ಮಾಡಿದೆ. ಯಾಕಂದರೆ ನಾನು ಕರೆಂಟ್ ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಬಿಟ್ಟರೆ ಬೇರೆ ಯಾವುದೂ ಇಕ್ಕಾಗ್ತಿರಲಿಲ್ಲ. ಹಾಗಾಗಿ ಇದಾಗಲ್ಲ ಅನ್ಕೊಂಡೆ, ಬಟ್ ಟ್ರೈ ಮಾಡಿ ನೋಡಿ ಯೂಸ್ ಮಾಡಿದ್ರೆ ನಂಗೆ ದುಡ್ಡು ಕೊಡೋನು. ಹಾಗಾಗಿ ಇದು ಥರದ್ದು ನಾನು 3 ತೊಗೊಂಡೆ. ಒಂದು ಕಾಫಿ ಪ್ಯಾನು, ಒಂದು ತವ ಥರ, ಇನ್ನೊಂದು ಇದು 3 ತೊಗೊಂಡೆ. ಅದಕ್ಕೆ ಇದೆಲ್ಲ ಇವಾಗ ಕರೆಂಟ್ ಸ್ಟವಲ್ಲೇ ಕಾಯಿಸೋಣ ಎಣ್ಣೆ ಅಂತೇಳಿ ಇದರಲ್ಲೇ ಕಾಯಿಸ್ತಾ ಇದ್ದೀನಿ. ಸ್ಮೆಲ್ಲು ಬರ್ತಾ ಇದೆ ನೋಡಿ. ಈಗ ಎಷ್ಟು ಬೇಗ ಕಾಯ್ಕೊಂಬಿಟ್ಟು, ಸ್ಟೀಲ್ ಅಲ್ವಾ ಇದು, ಹಂಗಾಗಿ ಬೇಗ ಕಾಯ್ಬಿಡುತ್ತೆ ಎಣ್ಣೆ. ಇದನ್ನು ನಾನು ಫುಲ್ಲು ನ್ಯಾಚುರಲ್ ಐಟಮ್ಸೇ ಹಾಕಿರೋದು, ಯಾವುದೇ ಥರ ಕೆಮಿಕಲ್ ಆಗಿ ಹೊರಗಡೆಯಿಂದ ತಂದಿರೋದು ಏನೂ ಹಾಕಿಲ್ಲ. ಕೊಬ್ಬರಿ ಎಣ್ಣೆನೂ ಗಾಣದಲ್ಲಿ ಮಾಡಿಸಿರೋದು, ಹಳ್ಳೆಣ್ಣೆ ನಾವೇ ಮನೇಲಿ ಬೇಯಿಸಿರೋದು. ಇನ್ನು ಇದಕ್ಕೆ ಹಾಕಿರೋವೆಲ್ಲ ಮನೇಲಿ ಇಲ್ಲಿ ಏನು ಸಿಗುತ್ತೋ, ಕೈಗೆ ಏನು ಸಿಗುತ್ತೋ ಅದನ್ನ ತೊಗೊಂಬಂದು ಹಾಕಿರೋದು. ಹಾಗಾಗಿ ಏರ್ ಫಾಲ್ಸ್ ಆಗಿ ತುಂಬ ಹೇರು ಬ್ಲ್ಯಾಕ್ ಆಗಿ ಚೆನ್ನಾಗಿ ಬರುತ್ತೆ. ತುಂಬ ದಿವಸ ಆಯಿತು ನಾನು ಕೇರ್ ಮಾಡೋದಕ್ಕಿಟ್ಟು. ಏರ್ಗೆ ಅಂತಲ್ಲ, ನಾನು ಕೇರ್ ಮಾಡ್ಕೊಳ್ಳೋದು ತುಂಬ ರೇರು. ಮನೆ ಕೆಲಸ ಜವಾಬ್ದಾರಿ ಹಾಗೆ ಹೀಗೆ ಅಂತ ಸೋಂಬೇರಿ ಆಗಿಬಿಟ್ಟಿದೆ. ಬಟ್ ಈಗ ಮಾಡೋಣ, ನನಗೂ ಒಂದು ವ್ಲಾಗ್ ಸಿಗುತ್ತೆ. ನಿಮಗೂ ಸುಮಾರು ಜನ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ನನ್ನ ಅಭಿಪ್ರಾಯ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನಾನು ಈ ಥರ ಮಾಡ್ಕೊತೀನಿ ಅಂತ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ವೀಡಿಯೋಗೆ ಮತ್ತೆ ಹೇಳ್ತಾ ಇದ್ದೀನಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮನ್ನು ಬೆಳೆಸಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಅದೇ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ನಮ್ಮ ವೀಡಿಯೋನ ಕೇರ್ ಏನಂಗೆ ಇರ್ತಾರೆ. ನಾವು ತುಂಬ ಬೇಜಾರಾಗುತ್ತೆ. ಖಾಲಿ ಅದೆಲ್ಲ ನೋಡ್ತೀರಾ, ಅರ್ಧ ಬಟ್ಟೆ ಹಾಕೊಂಡು ಎಲ್ಲೆಲ್ಲ ಓದಿ ಇದೆಲ್ಲ ಮಾಡಿದೆ ಅನ್ನೋದೆಲ್ಲ ಸಪೋರ್ಟ್ ಮಾಡ್ತೀರಾ. ನಮ್ಮಂಥ ಹೆಣ್ಮಕ್ಳುಗಳನ್ನ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡಿ ನಮ್ಮಂಥ ಹೆಣ್ಮಕ್ಳು, ಹಳ್ಳಿಯವ್ರನ್ನು. ನಾನು ಚೆನ್ನಾಗಿ ಕಾಯ್ಕೊಂಡಿದ್ದೆ. ಕಾಣ್ತಿದೆಯಲ್ಲ, ಈ ಥರ ತೆಳ್ಳಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು.
10 ನಿಮಿಷ ಬಿಟ್ಟು ಆಫ್ ಮಾಡ್ತೀನಿ. ಆಫ್ ಮಾಡ್ತಾ ಈಗ ಆಫ್ ಮಾಡ್ತೀನಿ, 10 ನಿಮಿಷ ಬಿಟ್ಟು ಬಾಟ್ಲು ಸೋಸ್ಕೋತೀನಿ. ಈಗ ಪ್ರತಿ ಗೇಮನ್ನು ಸುರಿಯಲಿವೆ ಶ್ಲಾಘನೆಗಳು. ಫೆಬ್ರವರಿ 14ರಿಂದ ಮಾರ್ಚ್ 15ರವರೆಗೆ ಜಿಯೋ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ. ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ ಅಂತ ಚುಡಾಯಿಸ್ತಾರೆ. ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್. ಅವಳ ಕೂದಲು ಈಗ 60% ಅಧಿಕ. ಇದರಲ್ಲಿದೆ ನೋಡಪ್ಪ, ಪದ್ಮ ಕೈ ತುಂಬ ಹೊಸ ಬಳೆಗಳು ಹಾಕೊಂಡು. ಈಗ ಫೈನಲ್ ಈ ಥರ ಬಂದಿದೆ ಎಣ್ಣೆ, ಈ ಥರ ಇದೆ. ಇನ್ನೊಂದ್ಸತಿ ಬೇಕಾದ್ರೆ ಟೀ ಸೊಪ್ಪಲ್ಲಿ ಸೋಸ್ಕೋಬೋದು. ಈಗ ನಾನು ಬೌಲ್ಗೆ ಹಾಕ್ಕೊಂಡು ನನ್ನ ಮಗಳು ತಲೆಗೆ ಹಚ್ಕೋತೀನಿ. ಎಲ್ಲ ಫುಲ್ ಗ್ರೀನ್ ಥರ ಕಾಣ್ತಿದೆ ಎಣ್ಣೆ, ಯಾಕೆಂದರೆ ಎಲ್ಲ ನಾವೇನೇನು ಹಾಕಿದ್ದೀವೋ ಅದೆಲ್ಲ ಚೆನ್ನಾಗಿ ಬೇಯ್ದಿರೋದ್ರಿಂದಾಗಿ ಕೆಲವರು ಕೆಂಪು ಬರುತ್ತೆ, ಬಟ್ ಅದಕ್ಕೆ ಅವರು ಬೇರೆ ಅಂದರೆ ಮೆಹಂದಿ ಸೊಪ್ಪು ಹಾಕ್ತಾರೆ. ನಾನೇನು ಮೆಹಂದಿ ಸೊಪ್ಪು ಏನು ಹಾಕಿಲ್ಲ, ಹಾಗಾಗಿ ಈ ಬಣ್ಣ ಬಂದಿದೆ.